ಮಿಶ್ರಣ ಯಂತ್ರದ ಬಳಕೆ. ಮಿಕ್ಸಿಂಗ್ ಯಂತ್ರವನ್ನು ಸರಿಯಾಗಿ ಬಳಸುವುದು ಹೇಗೆ ಎಂದು ನಮಗೆ ತಿಳಿಸಿ. ನೀವು ಇದನ್ನ ತಪ್ಪಾಗಿ ಮಿಶ್ರಣ ಮಾಡುತ್ತಿದ್ದೀರಿ. ಅದಕ್ಕೆ ಗಾರೆ ಹಾಕಿ ಕಲಸಿದರೆ ಸರಿಯಾಗಿ ಕಲಸುವುದಿಲ್ಲ, ಸರಿಯಾಗಿ ಉಪಯೋಗಿಸಲು ಸಾಧ್ಯವಾಗುವುದಿಲ್ಲ. ಈಗ ನಾವು ಗಾರೆ ಮಿಶ್ರಣಕ್ಕಾಗಿ ಹೊಸ ಮಿಕ್ಸರ್ ಯಂತ್ರವನ್ನ ಪಡೆದುಕೊಂಡಿದ್ದೇವೆ. ನೀನು ಅದನ್ನ ಬಿಟ್ಟು ನನ್ನ ಜೊತೆಗೆ ಬಾ. ಇದು ಗಾರೆ ಮಿಶ್ರಣ ಯಂತ್ರ. ಇದು ಮಿಕ್ಸಿಂಗ್ ಪ್ಯಾಡಲ್ ಆಗಿದೆ. ಇದು 2 ಹಿಡಿಕೆಗಳನ್ನ ಹೊಂದಿದೆ ಮತ್ತು ಇದು ಅದರ ಸ್ವಿಚ್ ಆಗಿದೆ. ನೀವು ಈ ಯಂತ್ರದೊಂದಿಗೆ ಕೆಲಸ ಮಾಡಬೇಕಾದಾಗ 2 ಬದಿಗಳಿಂದ ಹ್ಯಾಂಡಲ್ ಅನ್ನು ಹಿಡಿದುಕೊಳ್ಳಿ ಮತ್ತು ಪ್ರಾರಂಭ ಬಟನ್ ಅನ್ನ ಒತ್ತುವ ಸಂದರ್ಭದಲ್ಲಿ ಅದನ್ನ ತಿರುಗಿಸಿ. ಇದು ನಿಮ್ಮ ಗಾರೆಯನ್ನು ಸರಿಯಾಗಿ ಮಿಶ್ರಣ ಮಾಡುತ್ತದೆ. ಅದನ್ನು ಹೇಗೆ ಬಳಸಬೇಕೆಂದು ಒಮ್ಮೆ ತೋರಿಸುತ್ತೇನೆ. ಹ್ಯಾಂಡಲ್ ಅನ್ನು ಈ ರೀತಿ ಹಿಡಿದಿಟ್ಟುಕೊಳ್ಳುವಾಗ ಒತ್ತಿರಿ. ಸರಿ, ಇದನ್ನ ಬಳಸಿದ ನಂತರ ನೀವು ಅದರ ಹ್ಯಾಂಡಲ್ ಅನ್ನು ಈ ರೀತಿ ಸರಿಯಾಗಿ ಸ್ವಚ್ಛಗೊಳಿಸಬೇಕು. ಇದು ಅದರ ಬ್ಲೇಡ್ ಅನ್ನ ಸ್ವಚ್ಛಗೊಳಿಸುತ್ತದೆ. ನಾನು ಗಾರೆ ಬೆರೆಸಿದ ಹಾಗೆ ನೀನು ಕೂಡ ಕಲಸಿ ತೋರಿಸಬೇಕು. ಅದನ್ನ ಪಡೆದುಕೊಳ್ಳಿ. ಗುಂಡಿಯನ್ನ ಒತ್ತಿ, ನಂತರ ಅದನ್ನ ತಿರುಗಿಸಿ, ನಂತರ ಅದನ್ನು ಸ್ವಚ್ಛಗೊಳಿಸಲು ಶುದ್ಧ ನೀರಿನಲ್ಲಿ ಸುತ್ತಬೇಕು. ನಿರ್ಮಾಣ ಸ್ಥಳಗಳಲ್ಲಿ ಕಾಂಕ್ರೀಟ್ ಮತ್ತು ಇತರ ವಸ್ತುಗಳನ್ನು ಮಿಶ್ರಣ ಮಾಡಲು ಮಿಕ್ಸಿಂಗ್ ಯಂತ್ರಗಳನ್ನು ಬಳಸಲಾಗುತ್ತದೆ. ಬಲವಾದ ಮತ್ತು ಏಕರೂಪದ ಮಿಶ್ರಣಗಳನ್ನು ತಯಾರಿಸಲು ಇದನ್ನು ಬಳಸಲಾಗುತ್ತದೆ. ಮಿಶ್ರಣ ಯಂತ್ರವನ್ನು ಬಳಸುವಾಗ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ. ನೀವು ಧೂಳಿನ ಮುಖವಾಡ ಮತ್ತು ಶಬ್ದವನ್ನು ಕಡಿಮೆ ಮಾಡುವ ಇಯರ್ ಮಫ್ಗಳನ್ನು ಸಹ ಧರಿಸಬಹುದು. ಕಾಂಕ್ರೀಟ್ ಮತ್ತು ಇತರ ಪದಾರ್ಥಗಳನ್ನು ಮಿಶ್ರಣ ಯಂತ್ರದ ಪಾತ್ರೆಯಲ್ಲಿ ಇರಿಸಿ. ಪದಾರ್ಥಗಳನ್ನು ಸಮಾನ ಪ್ರಮಾಣದಲ್ಲಿ ಸೇರಿಸಲಾಗಿದೆ ಎಂದು ಎಚ್ಚರಿಕೆಯಿಂದ ನೋಡಿ. ಯಂತ್ರವನ್ನು ಆನ್ ಮಾಡಿ ಮತ್ತು ಪದಾರ್ಥಗಳನ್ನು ಸಂಪೂರ್ಣವಾಗಿ ಮಿಶ್ರಣ ಮಾಡಿ ಮತ್ತು ಯಂತ್ರದಲ್ಲಿನ ಸೂಚನೆಗಳನ್ನು ಅನುಸರಿಸಿ. ಕೆಲಸವನ್ನು ಮುಗಿಸಿದ ನಂತರ ಯಂತ್ರವನ್ನು ಸರಿಯಾಗಿ ಸ್ಥಗಿತಗೊಳಿಸಿ ಮತ್ತು ಅದನ್ನು ಸುರಕ್ಷಿತ ಸ್ಥಳದಲ್ಲಿ ಇರಿಸಿ. ನಮ್ಮ ಮಿಕ್ಸಿಂಗ್ ಯಂತ್ರವನ್ನು ಬಳಸುವ ಸರಿಯಾದ ಮಾರ್ಗ ಯಾವುದು ಎಂದು ಈಗ ನಾವು ಅರ್ಥ ಮಾಡಿಕೊಳ್ಳೋಣ. ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ. ಕಾಂಕ್ರೀಟ್ ಮತ್ತು ಇತರ ವಸ್ತುಗಳನ್ನು ಮಿಶ್ರಣ ಯಂತ್ರಕ್ಕೆ ಹಾಕಿ. ಯಂತ್ರವನ್ನು ಪ್ರಾರಂಭಿಸಿ ಮತ್ತು ಪದಾರ್ಥಗಳನ್ನು ಚೆನ್ನಾಗಿ ಮಿಶ್ರಣ ಮಾಡಿ. ಕೆಲಸ ಮುಗಿದ ನಂತರ ಯಂತ್ರವನ್ನು ಸುರಕ್ಷಿತ ಸ್ಥಳದಲ್ಲಿ ಇರಿಸಿ. ನೋಚ್ ಟ್ರಾವೆಲ್ ಬಳಕೆ. ನೋಚ್ ಟ್ರಾವೆಲ್ ಅನ್ನು ಸರಿಯಾಗಿ ಬಳಸುವುದು ಹೇಗೆ ಎಂದು ನಮಗೆ ತಿಳಿಸಿ. ಅಂಚುಗಳನ್ನು ಹಾಕಲು ನೀವು ಟ್ರೋಲ್ನೊಂದಿಗೆ ಮಾರ್ಟರ್ ಅನ್ನು ಅನ್ವಯಿಸುತ್ತಿದ್ದೀರಾ? ಹೌದು ಸರ್. ಇದರಿಂದ ಗಾರೆ ಪದರವು ಹೆಚ್ಚು ಕಡಿಮೆ ಇರುತ್ತದೆ. ಕೆಲವೊಮ್ಮೆ ಕಡಿಮೆ ಇರುತ್ತದೆ, ಕೆಲವೊಮ್ಮೆ ಹೆಚ್ಚು ಇರುತ್ತದೆ, ಸಮಾನವಾಗಿರುವುದಿಲ್ಲ. ಅದಕ್ಕಾಗಿ ನೀವು ನೋಚ್ ಟ್ರಾವೆಲ್ ಅನ್ನು ಬಳಸಬೇಕು. ಇವುಗಳು ಅದರ ನೋಟುಗಳಾಗಿವೆ. ಇದರೊಂದಿಗೆ ನೀವು ಟೈಲ್ ಮೇಲೆ ಗಾರೆಗಳನ್ನು ಅನ್ವಯಿಸಿದರೆ ಅದರ ಮೇಲ್ಮೈ ಏಕರೂಪವಾಗುತ್ತದೆ. ಅದನ್ನು ಹೇಗೆ ಬಳಸುವುದು ಎಂದು ನಾನು ನಿಮಗೆ ಹೇಳುತ್ತೇನೆ.
ಏಕರೂಪದ ಮಾರ್ಟರನ್ನ ಅನ್ವಯಿಸುವುದರಿಂದ ನಿಮ್ಮ ಟೈಲ್ ಅನ್ನು ಸರಿಯಾಗಿ ಹೊಂದಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳುತ್ತದೆ ಮತ್ತು ನೀವು ಅದನ್ನ ರಬ್ಬರ್ ಸುತ್ತಿಗೆಯಿಂದ ಸರಿಪಡಿಸಿದಾಗ ಎಂದಿಗೂ ಮುರಿಯುವುದಿಲ್ಲ. ನಂತರ ಲೆವೆಲ್ನರ್ನೊಂದಿಗೆ ಒಮ್ಮೆ ಪರೀಕ್ಷಿಸಿ. ಅದು ಮಧ್ಯದಲ್ಲಿದ್ದರೆ ಅದು ಉತ್ತಮವಾಗಿರುತ್ತದೆ, ಇಲ್ಲದಿದ್ದರೆ ಅದನ್ನ ರಬ್ಬರ್ ಸುತ್ತಿಗೆಯಿಂದ ಸರಿಪಡಿಸಿ ಮತ್ತು ನಂತರ ಲೆವೆಲ್ನರ್ನೊಂದಿಗೆ ಪರೀಕ್ಷಿಸಿ. ನಿರ್ಮಾಣ ಸ್ಥಳದಲ್ಲಿ ಅಂಚುಗಳಿಗೆ ಮಾರ್ಟರ್ ಅನ್ನು ಅನ್ವಯಿಸಲು ನಾಚ್ ಟ್ರಾವೆಲ್ ಅನ್ನು ಬಳಸಲಾಗುತ್ತದೆ. ಇದು ಅಂಕುಡೊಂಕಾದ ಆಕಾರದ ಬ್ಲೇಡ್ ಅನ್ನು ಹೊಂದಿದೆ. ಇದು ಅಂಚುಗಳಿಗೆ ಗಾರೆ ಅನ್ವಯಿಸಲು ಸಹಾಯ ಮಾಡುತ್ತದೆ. ನೋಚ್ ಟ್ರಾಲ್ ಅನ್ನು ಬಳಸುವಾಗ ಸುರಕ್ಷತಾ ಮುನ್ನೆಚ್ಚರಿಕೆಯನ್ನು ಅನುಸರಿಸಿ. ಸುರಕ್ಷತಾ ಕನ್ನಡಕ, ಹೆಲ್ಮೆಟ್ ಮತ್ತು ಕೈಗವಸುಗಳನ್ನು ಬಳಸಿ. ಧೂಳು ಮತ್ತು ಅಂಟಿಕೊಳ್ಳುವಿಕೆಯನ್ನು ತಪ್ಪಿಸಲು ಡಸ್ಟ್ ಮಾಸ್ಕ್ ಅನ್ನು ಸಹ ಬಳಸಬಹುದು. ಅಂಚುಗಳಿಗೆ ಮಾರ್ಟರ್ ಅನ್ನು ಅನ್ವಯಿಸಲು ನೋಚ್ ಟ್ರಾವೆಲ್ ಬಳಸಿ. ಗಾರೆ ಸಮಪದದಲ್ಲಿ ಅನ್ವಯಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ನಾಚ್ ಟ್ರಾವೆಲ್ ಗಾರೆ ಅನ್ವಯಿಸಿದ ನಂತರ ಅಂಚುಗಳನ್ನು ಎಚ್ಚರಿಕೆಯಿಂದ ಮತ್ತು ನಿಧಾನವಾಗಿ ಒತ್ತಿರಿ. ಇದರಿಂದ ಅವು ದೃಢವಾಗಿ ಅಂಟಿಕೊಳ್ಳುತ್ತವೆ. ಕೆಲಸ ಮುಗಿದ ನಂತರ ನೋಚ್ ಟ್ರಾವೆಲ್ ಅನ್ನು ಸ್ವಚ್ಛಗೊಳಿಸಿ. ನಾಚ್ ಟ್ರಾವೆಲ್ ಅನ್ನು ಬಳಸುವ ಸರಿಯಾದ ಮಾರ್ಗ ಯಾವುದು ಎಂದು ಈಗ ನಾವು ಅರ್ಥ ಮಾಡಿಕೊಳ್ಳೋಣ. ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ. ನಾಚ್ ಟ್ರಾವೆಲ್ ಮೇಲೆ ಗಾರೆ ಇರಿಸಿ. ಅಂಚುಗಳನ್ನು ಎಚ್ಚರಿಕೆಯಿಂದ ಮತ್ತು ನಿಧಾನವಾಗಿ ಒತ್ತಿರಿ, ಆದ್ದರಿಂದ ಅವು ದೃಢವಾಗಿ ಅಂಟಿಕೊಳ್ಳುತ್ತವೆ. ನೀವು ಮುಗಿಸಿದ ನಂತರ ನೋಚ್ ಟ್ರಾವೆಲ್ ಅನ್ನು ಸ್ವಚ್ಛಗೊಳಿಸಿ. ಗಾರೆ ಮಿಶ್ರಣ ತಟ್ಟೆಯ ಬಳಕೆ. ಮಾರ್ಟರ್ ಮಿಕ್ಸಿಂಗ್ ಟ್ರೇ ಅನ್ನು ಸರಿಯಾಗಿ ಬಳಸುವುದು ಹೇಗೆ ಎಂದು ನಮಗೆ ತಿಳಿಸಿ. ನಿರೀಕ್ಷಿಸಿ. ನೆಲದ ಮೇಲೆ ಗಾರೆ ತಯಾರಿಸುವುದು ಹೀಗೆ ಅಲ್ಲ. ಹೆಚ್ಚು ನೀರು ಸೇರಿಕೊಂಡು ಸಿಮೆಂಟ್ ಕೂಡ ಹರಿಯುತ್ತದೆ. ಅದಕ್ಕಾಗಿ ನಾವು ಮಿಕ್ಸಿಂಗ್ ಟ್ರೇ ಅನ್ನ ಹೊಂದಿದ್ದೇವೆ. ನಾವು ಅದನ್ನ ಬಳಸುತ್ತೇವೆ. ಇದು ಗಾರೆಯನ್ನ ಚೆನ್ನಾಗಿ ಮಾಡುತ್ತದೆ ಮತ್ತು ವಸ್ತು ನಷ್ಟವಾಗುವುದಿಲ್ಲ. ಇದು ಮಿಕ್ಸಿಂಗ್ ಟ್ರೇ. ಅದರಲ್ಲಿ ಗಾರೆ ತಯಾರಿಸಿ. ನಿಮಗೆ ಬೇಕಾದಷ್ಟು ಸಿಮೆಂಟ್ ಸುರಿಯಿರಿ. ತುಂಬಾ ಒಳ್ಳೆಯದು. ಗಾರೆ ಚೆನ್ನಾಗಿ ತಯಾರಿಸುತ್ತಿದ್ದಿರುವುದನ್ನ ನೀವು ನೋಡಿರಬಹುದು. ಇದು ಸರಿಯಾಗಿ ಮಿಶ್ರಣವಾಗಿದೆ. ಈಗ ಅದಕ್ಕೆ ನೀರು ಸೇರಿಸಿ. ಮಿಕ್ಸಿಂಗ್ ಟ್ರೇನಲ್ಲಿ ಮಾರ್ಟರ್ ಅನ್ನು ಹೇಗೆ ತಯಾರಿಸಬೇಕೆಂದು ನೀವು ಅರ್ಥ ಮಾಡಿಕೊಂಡಿದ್ದೀರಿ. ಇದರಿಂದಾಗಿ ನೆಲ ಕೊಳಕು ಆಗುವುದಿಲ್ಲ, ನೀರು ಸಿಮೆಂಟು ಹಾಳಾಗುವುದಿಲ್ಲ. ಗಾರೆಯನ್ನು ಸರಿಯಾಗಿ ಸಿದ್ಧಪಡಿಸಲಾಗಿದೆ. ಈ ರೀತಿಯಲ್ಲಿ ತಯಾರಿಸಿದ ಗಾರೆಯ ಒಲವು ನೆಲದ ಮೇಲೆ ಮಾಡಿದ ಸಾಮರ್ಥ್ಯಕ್ಕಿಂತ ಹೆಚ್ಚು. ಅದಕ್ಕಾಗಿಯೇ ಗಾರೆ ಯಾವಾಗಲೂ ಮಿಕ್ಸಿಂಗ್ ಟ್ರೇನಲ್ಲಿ ತಯಾರಿಸಬೇಕು. ನಿರ್ಮಾಣ ಸ್ಥಳಗಳಲ್ಲಿ ಸಿಮೆಂಟ್ ಗಾರೆ ಅಥವಾ ಇತರ ವಸ್ತುಗಳನ್ನು ಮಿಶ್ರಣ ಮಾಡಲು ಮಾರ್ಟರ್ ಮಿಕ್ಸಿಂಗ್ ಟ್ರೇ ಅನ್ನು ಬಳಸಲಾಗುತ್ತದೆ. ಬಲವಾದ ಮತ್ತು ಏಕರೂಪದ ಗಾರೆ ಮಿಶ್ರಣವನ್ನು ತಯಾರಿಸಲು ಇದನ್ನು ಬಳಸಲಾಗುತ್ತದೆ. ಗಾರೆ ಮಿಶ್ರಣ ಟ್ರೇಗಳನ್ನು ಬಳಸುವಾಗ ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ಅನುಸರಿಸಿ. ಸುರಕ್ಷತಾ ಕನ್ನಡಕ, ಹೆಲ್ಮೆಟ್ ಮತ್ತು ಕೈಗವಸುಗಳನ್ನು ಬಳಸಿ. ಶಬ್ದದೊಂದಿಗೆ ವ್ಯವಹರಿಸುವಾಗ ಡಸ್ಟ್ ಮಾಸ್ಕ್ ಅಥವಾ ಇಯರ್ ಮಫ್ಗಳನ್ನು ಸಹ ಧರಿಸಬಹುದು.
ಸಿಮೆಂಟ್ ಗಾರೆ ಅಥವಾ ಇತರ ವಸ್ತುಗಳನ್ನು ಮಿಶ್ರಣ ಟ್ರೇನಲ್ಲಿ ಇರಿಸಿ. ಪದಾರ್ಥಗಳನ್ನು ಸಮಾನ ಪ್ರಮಾಣದಲ್ಲಿ ಸೇರಿಸುವುದನ್ನು ಖಚಿತಪಡಿಸಿಕೊಳ್ಳಿ. ಪದಾರ್ಥಗಳನ್ನು ಚೆನ್ನಾಗಿ ಮಿಶ್ರಣ ಮಾಡಿ. ಇದರಿಂದ ಏಕರೂಪದ ಗಾರೆ ಮಿಶ್ರಣವನ್ನು ತಯಾರಿಸಲಾಗುತ್ತದೆ. ಮಿಕ್ಸಿಂಗ್ ಟ್ರೇ ಬಳಸುವಾಗ ನಿಧಾನವಾಗಿ ಮತ್ತು ಎಚ್ಚರಿಕೆಯಿಂದ ಕೆಲಸ ಮಾಡಿ. ನೀವು ಮುಗಿಸಿದ ನಂತರ ಮಿಕ್ಸಿಂಗ್ ಟ್ರೇ ಅನ್ನು ಸ್ವಚ್ಛಗೊಳಿಸಿ. ಮಾರ್ಟರ್ ಮಿಕ್ಸಿಂಗ್ ಟ್ರೇ ಅನ್ನು ಬಳಸುವಾಗ ಸರಿಯಾದ ಮಾರ್ಗ ಯಾವುದು ಎಂದು ನಮಗೆ ತಿಳಿಸಿ. ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ. ಸಿಮೆಂಟ್ ಗಾರೆ ಮತ್ತು ಇತರ ಪದಾರ್ಥಗಳನ್ನು ಮಿಶ್ರಣ ಟ್ರೇನಲ್ಲಿ ಇರಿಸಿ. ಪದಾರ್ಥಗಳನ್ನು ಚೆನ್ನಾಗಿ ಮಿಶ್ರಣ ಮಾಡಿ. ನೀವು ಮುಗಿಸಿದ ನಂತರ ಮಿಕ್ಸಿಂಗ್ ಟ್ರೇ ಅನ್ನು ಸ್ವಚ್ಛಗೊಳಿಸಿ. ಕೆಲವು ಪ್ರಶ್ನೆಗಳಿಗೆ ಉತ್ತರಿಸುವ ಮೂಲಕ ನಮ್ಮ ತರಬೇತಿಯನ್ನು ಪರೀಕ್ಷಿಸೋಣ. ಮಿಶ್ರಣ ಯಂತ್ರವನ್ನು ಯಾವ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ? ಎ. ಕಾಂಕ್ರೀಟ್ ಮತ್ತು ವಸ್ತುಗಳನ್ನು ಮಿಶ್ರಣ ಮಾಡಲು. ಬಿ. ಅಡಿಗೆ ಮಾಡಲು. ಸಿ. ಪೇಂಟ್ ಮಾಡಲು. ಕೆಲಸ ಮುಗಿದ ನಂತರ ಮಿಕ್ಸಿಂಗ್ ಯಂತ್ರಗಳೊಂದಿಗೆ ಏನು ಮಾಡಬೇಕು? ಎ. ಯಂತ್ರವನ್ನ ಚಾಲನೆಯಲ್ಲಿ ಇರಿಸಿ. ಬಿ. ಸಮಯಕ್ಕೆ ನಿಲ್ಲಿಸಿ ಮತ್ತು ಸುರಕ್ಷಿತ ಸ್ಥಳದಲ್ಲಿ ನಿಲ್ಲಿಸಿ. ಸಿ. ಯಂತ್ರವನ್ನ ಹಾಗೆಯೇ ಬಿಡಿ. ನೋಚ್ ಟ್ರಾಲ್ ಅನ್ನು ಯಾವ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ? ಎ. ಟೈಲ್ಗಳಿಗೆ ಗಾರೆ ಅನ್ವಯಿಸಲು. ಬಿ. ನೀರನ್ನು ಹರಿಸಲು. ಸಿ. ಭದ್ರತಾ ಕ್ರಮಗಳಿಗಾಗಿ. ಮಾರ್ಟರ್ ಮಿಕ್ಸಿಂಗ್ ಟ್ರೇ ಬಳಸುವಾಗ ಯಾವ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಬೇಕು? ಎ. ಹೌದು. ಬಿ. ಇಲ್ಲ.